ನಾನು ಕ್ರಿಕೆಟ್ ನೋಡಲ್ಲ, ಆದರೂ ಇಂಡಿಯಾ ಕ್ರಿಕೆಟ್ ಟೀಮ್ಗೆ ಸಪೋರ್ಟ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಅದು ಟಕ್ಕರ್ ಕೂಡ ಯಾವ ಟೀಮೇ ಇಲ್ಲ ಪಾಕಿಸ್ತಾನ ಬಿಟ್ಟು. ಪಾಕಿಸ್ತಾನ ಅಂತೂ ಒಂದು ಸೈಡ್ ಹೊಡಿತಾರೆ, ಇಂಡಿಯಾ 100% ಹೊಡಿಯೋದು. ಸ್ಕ್ವಾಡ್ ಚೆನ್ನಾಗಿದೆ, ಆಲ್ರೌಂಡರ್ಸ್ ಬಂದಿದ್ದಾರೆ. ಪಾಂಡ್ಯ, ದೂಬೆ, ಜಡೇಜಾ ಇದ್ದಾರೆ. ಬ್ಯಾಟಿಂಗ್ ಲೈನ್ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ, ಗೆಲ್ತಾರೆ ಮೇಡಮ್. ಅವರಿಂದ ಅಂತಲ್ಲ, ಎಲ್ಲ ಟೀಮು ಒಂದಾಗ ಆಡಿದ್ರೆ ಗ್ಯಾರಂಟಿ ವಿನ್ ಆಗ್ಬೋದು. ಅವರೊಬ್ಬರ ಮೇಲೆ ನಂಬ್ಕೊಂಡ್ರೆ ಆಗಲ್ಲ, ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಬೇಕು. ಬೌಲರ್ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆಯಲ್ಲ IPL ಅಲ್ಲಿ, ಅದಕ್ಕೆ ಎಲ್ಲ ಚಾನ್ಸಸ್ ಜಾಸ್ತಿ ಇದೆ. ಬೇರೆ ಟೀಮ್ಗಳಿಗೆ ಅಷ್ಟು ಪ್ರಾಕ್ಟೀಸ್ ಆಗಿಲ್ಲ ಇದೆ. ಬಟ್ ಅಂದರೆ KL ರಾಹುಲ್ನ ಹಾಕೋಬೇಕಾಯಿತು, ಫೇವ್ರೇಟ್ ಪ್ಲೇಯರ್ ಇದ್ದ. ಬಟ್ ಕೊಹ್ಲಿ ಎಲ್ಲ ಇದ್ದಾರೆ, ಚೆನ್ನಾಗಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಜೂನ್ 2ನೇ ತಾರೀಕಿಂದ T20 ಸ್ಟಾರ್ಟ್ ಆಗ್ತಾ ಇದೆ. ಇಂಡಿಯಾಗೆ ಈ ಸಲ ಗೆಲ್ಲುವಂಥ ತಾಕತ್ತು ಹೌದು, ಗೆಲ್ತಾರೆ. ಹೇಗೆ? ಸ್ಕ್ವಾಡ್ ಚೆನ್ನಾಗಿದೆ, ಆಲ್ರೌಂಡರ್ಸ್ ಬಂದಿದ್ದಾರೆ. ಪಾಂಡ್ಯ, ದೂಬೆ, ಜಡೇಜಾ ಇದ್ದಾರೆ. ಬ್ಯಾಟಿಂಗ್ ಲೈನ್ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ, ಗೆಲ್ತಾರೆ ಮೇಡಮ್. ಬಟ್ IPLನಲ್ಲಿ RCB ವಿನ್ ಆಗೋಕ್ಕಾಗಿಲ್ಲ. IPL ಬಂದಿರೋದೇ ಹೆಚ್ಚು ಪ್ಲೇ ಆಫ್ಸ್ಗೆ. ನೀವು ಹಳೆ ವೀಡಿಯೋದಲ್ಲಿ ನೋಡಿದ್ರೆ ನಾನು ಹೇಳಿದ್ದೆ ಪ್ಲೇ ಆಫ್ಸ್ಗೆ ಬರ್ತಾರೆ ಅಂತ, ಬಂದರು ಅಲ್ವಾ ಬ್ರೋ? ಹಾಗಾಗಿ ಇಂಡಿಯಾ ಟೀಮ್ ಗೆಲ್ಲುತ್ತೆ ಈ ಸಲ. ಗೆಲ್ತಾರೆ, ಹೌದು, ಪಕ್ಕ ಗೆಲ್ತಾರೆ. ಏನು ಹೇಳ್ತೀರಾ ಇಂಡಿಯಾ ಟೀಮ್ಗೆ? ಏನಿಲ್ಲ, ಅವ್ರು ಬೆಸ್ಟ್, ಅವ್ರು ಆಡಬೇಕು, ಗೆಲ್ತಾರೆ. ಆದರೆ ಯಾವ ಥರ ಸಪೋರ್ಟ್ ಮಾಡ್ತೀರಾ? ಯಾವ ಥರ ಸಪೋರ್ಟ್, ಯಾವಾಗೂ ಸಪೋರ್ಟ್ ಮಾಡೋ ಸಪೋರ್ಟ್ ಮಾಡ್ತೀವಿ. ಜೋಶ್ ಇದೆ, ಹೌಸ್ ದ ಜೋಶ್. 100% ಗೆಲ್ಲೋ ತಾಕತ್ತಿದೆ. ಹೇಗೆ ಹೇಳ್ತೀರಾ? ಅದು ಟಕ್ಕರ್ ಕೂಡ ಯಾವ ಟೀಮೇ ಇಲ್ಲ ಪಾಕಿಸ್ತಾನ ಬಿಟ್ಟು. ಪಾಕಿಸ್ತಾನ ಅಂತೂ ಒಂದು ಸೈಡ್ ಹೊಡಿತಾರೆ, ಇಂಡಿಯಾ 100% ಹೊಡಿಯೋದು. ಬಟ್ ಈ ಸಲ IPLನಲ್ಲಿ RCB ವಿನ್ ಆಗಲಿಕ್ಕಾಗಿಲ್ಲ, ಪ್ಲೇ ಆಫ್ಗೆ ಬಂದು ಹೋಯ್ತು. ಹೌದು, ಆದರೂ ಸೋಲಕ್ಕೆ ಕಾರಣ ಮ್ಯಾಕ್ಸ್ವೆಲ್ಲು. ನಮ್ಮ ಇವರು ವಿಲ್ ಜಾಕ್ಸ್ ಇಲ್ಲದ ಕಾರಣ ಮ್ಯಾಕ್ಸ್ವೆಲ್ನ ತೊಗೊಂಡಿದ್ದು, ಕೈ ಕೊಟ್ಟಿದ್ದು. ಅದಕ್ಕೆ ಸೋಲಕ್ಕೆ ಕಾರಣ ಅದೇ 100% ಆಗಿದ್ದು. DKನೂ ಕರೆಕ್ಟಾಗಿ ಆಡಲಿಲ್ಲ ಲಾಸ್ಟ್ ಮ್ಯಾಚಲ್ಲಿ, ಅದಕ್ಕೆ ಸೋಲಕ್ಕೆ ಕಾರಣ ಆಯಿತು. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಒಬ್ಬರಿಂದ ಮ್ಯಾಚ್ ಗೆಲ್ಲೋಕ್ಕೆ ಸಾಧ್ಯ? 100% ಗೆಲ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಅವರೇ, ಇಲ್ಲಿವರೆಗೂ ಮ್ಯಾಚ್ ತಂದಿದ್ದು ಅವರೇ. ಪ್ಲೇ ಆಫ್ವರೆಗೂ ಬರೋ ಕಾರಣನೇ ವಿರಾಟ್ ಕೊಹ್ಲಿ. ಹಾಗಾಗಿ ಇಂಡಿಯಾ ಟೀಮ್ ವಿನ್ ಆಗುತ್ತೆ, 100% ವಿನ್ ಆಗುತ್ತೆ. ಗೆದ್ಕೊಡ್ತಾರೆ 100% 200% ವಿನ್ ಆಗುತ್ತೆ. ನಾವು ಈ ಸಲ ವರ್ಲ್ಡ್ ಕಪ್ ಆಗೋದೇ ನಮ್ಮ ಇಂಡಿಯಾದಿಂದ. ಪಕ್ಕ ಈ ಸಲ ಅವರೇ ಹೊಡೆಯೋದು, ಪಕ್ಕನಾ? 200%. ಈ ಸಲ ಕಪ್ ನಮ್ಮದೇ. ಹೇಗೆ ಹೇಳ್ತೀರಾ? ಟೀಮ್ ನೋಡಿ ಗೊತ್ತಾಗುತ್ತೆ ನಿಮಗೆ, ಫುಲ್ ಮಸ್ತ್ ಟೀಮ್ ಇದೆ ಈ ಸಲ. IPL RCB ಗೆಲ್ಲಕ್ಕಾಗಲಿಲ್ಲ, IPL ಏನಾದರೂ RCB ಫಾರ್ ಎವರ್. T20 ಗೆಲ್ತಾರೆ ಪಕ್ಕ, ಪಕ್ಕನಾ? ಒಳ್ಳೆ ಟೀಮ್. ಕ್ಲಾರಿಟಿ ಅಂದರೆ ಎಲ್ಲ ಫಾರ್ಮಲ್ಲಿದ್ದಾರೆ ಎಲ್ಲ ಪ್ಲೇಯರ್ಸು. ಸೊ ಯಾವ ರೀತಿ ಫಾರ್ಮಲ್ಲಿದ್ದಾರೆ? ಯಾವ ರೀತಿ ಫಾರ್ಮಲ್ಲಿ ಅಂದರೆ ಎಲ್ಲ IPL ಎಲ್ಲ ಚೆನ್ನಾಗಿ ಆಡಿರೋರೇ ಇದ್ದಾರೆ. ಸೊ ಒಂದು ಹೋಪ್ ಇದೆ ಗೆಲ್ತಾರೆ ಅಂತ ಅಷ್ಟೇ. ಓಪ್ನರು ಜೈಸ್ವಾಲು ಮತ್ತು ರೋಹಿತ್ ಶರ್ಮಾ. ಆ್ಯಂಡ್ ಒನ್ ಕೊಹ್ಲಿ. ರೋಹಿತ್ ಶರ್ಮಾ ಫಾರ್ಮಲ್ಲಿಲ್ಲ, ಬಟ್ ಬರ್ತಾರೆ ಇಂಟರ್ನ್ಯಾಷನಲಲ್ಲಿ, ನೋಡಬೇಕು. ಇನ್ನು ಬಿಟ್ಟು ಮಿಡಲ್ ಆರ್ಡರಲ್ಲಿ ಲಾಸ್ಟಲ್ಲಿ ಸೂರ್ಯಕುಮಾರ್ ಯಾದವ್, ಪಾಂಡ್ಯ ಅವರೇನಾದರೂ ಚೆಂದ ಫಾರ್ಮ್ ತೋರಿಸಿದ್ರೆ ಗೆಲ್ಲೋ ಸಾಧ್ಯ. ಆ್ಯಂಡ್ ಬೌಲರಲ್ಲಿ ಒಮ್ಮೊಮ್ಮೆ ಕೈ ಕೊಡ್ತಾರೆ, ಒಮ್ಮೊಮ್ಮೆ ಬೂಮ್ರಾ ಏನೋ ಕಾನ್ಸ್ಟೆಂಟ್ಲಿ ಆಡ್ತಾರೆ. ಬಟ್ ಸಿರಾಜ್ ಹೆಂಗಂತಂದರೆ ಶ್ರೀಲಂಕಾನೇ ಬರಬೇಕು ಅವರಿಗೆ ಎದುರಿಗೆ ಅಂದರೆ ಅವ್ರು ಆಡೋದು. ಇಲ್ಲ ಅಂತಂದರೆ ಅವರು ಚೆಂದ ಆಗೋದು, ಗೆಲ್ಬೋದು ಅಷ್ಟೇ, ಮತ್ತೇನು. ಜೋಶ್ ಇದೆಯಾ? ಹಾಂ, ಇದೆ. RCBನಲ್ಲೂ ಇದೇ ಥರ ಹೋಪ್ ಇತ್ತು, ಜೋಶ್ ಇತ್ತು, ಬಟ್ ಕಪ್ ಗೆಲ್ಲಿಲ್ಲ. ಅದು T20ನಲ್ಲಿ RCB ಕಪ್ ಆಗಿರಲಿಲ್ಲ ನಂತರ ಅವ್ನು ಶನಿ ಹಾಕ್ದ. ಅವನ ಕಡೆ ತೋರಿಸಿ ಸ್ವಲ್ಪ. ಇವನು ಗೆಲ್ತಾ ಅಂತಂದ, ಅದಕ್ಕೆ ಗೆಲ್ಲಿಲ್ಲ. ಇವಾಗ ನೀವು T20 ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೀರಾ, ಗೆಲ್ಲುತ್ತಾ? ಹಾಂ, ಗೆಲ್ಲುತ್ತೆ. ಹಾಂ, ಗೆಲ್ಲಿಲ್ಲ ಅಂತಂದ್ರೆ ಎಲ್ಲರೂ ನಿಮ್ಮನ್ನೇ ಬಂದಿಟ್ಕೊಂಡು. ಇಲ್ಲ, ಇವನಿನ್ನ ಅವನಿಗೆ ಕೇಳ್ತೀನಿ. ಅವನೇನಾದರೂ ಗೆಲ್ತೀನಿ ಅಂತಂದ್ರೆ ಸೋಲುತ್ತೆ, ಇಲ್ಲ ಅಂತಂದ್ರೆ ಅವನು ಶನಿ, ನೀವು ಶುಕ್ರ. ನಾನು ಶುಕ್ರ ಅಂತ ಹೇಳಲ್ಲ, ಬಟ್ ಅವನಂತೂ ಶನಿ. ಜೋಶ್ ಹೇಗಿದೆ ಈ ಸಲ? ಇದೆ. ಬೇರೆ ಅಮೇರಿಕಾದಲ್ಲಿ ಹೊಸ ಗ್ರೌಂಡ್ಸು ನೋಡಬೇಕು, ಹೆಂಗಿರುತ್ತೋ ಪಿಚ್ಚು ಎಲ್ಲ. ನಾನು ಕ್ರಿಕೆಟ್ ನೋಡಲ್ಲ, ಆದರೂ ಇಂಡಿಯಾ ಕ್ರಿಕೆಟ್ ಟೀಮ್ಗೆ ಸಪೋರ್ಟ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಗೆಲ್ಲಬೇಕು. ಹೋದ ಸಲಿನೂ ಅಷ್ಟು ಚೆನ್ನಾಗಿ ಆಡಿದ್ರಲ್ಲ, ಈ ಸಲ ಗೆಲ್ಲುತ್ತೆ. ಇವಾಗ ನೋಡಿ IPL ಟೀಮಲ್ಲಿ ಒಬ್ಬೊಬ್ಬರು ಸೇರಿಕೊಂಡೆ ಎಷ್ಟು ದೂರ ಬರ್ತಾರೆ, ಟೀಮ್ಗಳಲ್ಲಿ ಪ್ಲೇ ಆಫ್ ಗಂಟ ಬರ್ತಾರೆ. ಹಂಗೆ ಇದು ಅಷ್ಟೇ, ಎಲ್ಲರೂ ಒಟ್ಟಿಗೆ ಸೇರಿದಾಗ ಇಂಡಿಯಾ ಟೀಮಲ್ಲಿ ಚೆನ್ನಾಗಿ ಆಡ್ತಾರೆ. RCB ಪ್ಲೇ ಆಫ್ ತನಕ ಬಂದಿತ್ತು, ಅದೇ ಹೋಪು, ಅದೇ ಜೋಶ್. ಅದೇ ಜೋಶ್ ಇರುತ್ತೆ ಖಂಡಿತ. RCBಗೆ ಹೆಂಗೆ ಮಾಡ್ತೀವಿ ಅಂದರೆ ಇಂಡಿಯಾ ಅಂತ ಬಂದಾಗ ಒಳ್ಳೆ ಸಪೋರ್ಟೇ ಮಾಡ್ತೀವಿ ನಾವು. ಗೆಲ್ಲುವಂಥ ಹೋಪ್ ಇದೆ. ಹಾಂ, ಹೋಪ್ ಇದೆ. ಆಲ್ ದ ಬೆಸ್ಟ್ ಟೀಮ್. 100% ಇದೆ. ಏನಷ್ಟು ಕ್ಲಾರಿಟಿ ಆಗಿ ವಿರಾಟ್ ಕೊಹ್ಲಿ. ಬಟ್ IPL ಅಲ್ಲಿ ವಿನ್ ಆಗಲಿಲ್ಲ. ವಿನ್ ಆಗದ್ರೆ ಸ್ಕೋರ್ ಮಾಡ್ತಾರಲ್ಲ, ಪ್ಲೇ ಆಫ್ ತನಕ
ಬಂದಿದ್ದಾರೆ ಹಾಂ ಹಾಗಾಗಿ ಹೋಪ್ ಇದೆ. ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಅದರಿಂದ ವಿನ್ ಆಗ್ಬೋದು ಅವ್ರು ಬಿಟ್ಟು ಬೇರೆ ಪ್ಲೇಯರ್ ಯಾರು ಆಡ್ತಾರೆ? ಅಂದರೆ ಬೇರೆ ಪ್ಲೇಯರ್ ಅವ್ರಿಗಿಂತ ಚೆನ್ನಾಗಿ ಆಡ್ತಾರೆ? ಸೂರ್ಯಕುಮಾರ್ ಯಾದವ್. ಬೇರೆ ಯಾರು ಇಲ್ಲ ಇಬ್ರು. ಹಾಂ ಬೇರೆ ಇಲ್ಲ. ಅವರಿಬ್ಬರಿಂದ ಹೋಪ್ ಇದೆ. ಹಾಂ ಓಪ್ ಅಷ್ಟೇ, ಕ್ಯಾಪ್ಟನ್ಸಿ ಮೇಲೆ ಡಿಪೆಂಡ್ ಅಷ್ಟೇ. ಹಾಗಾಗಿ ಈ ಸಲ ಇಂಡಿಯಾ ಟೀಮ್ ಗೆಲ್ಲುತ್ತೆ. ಹಾಂ ಪಕ್ಕ ಗಂಡು. ಕಪ್ ಗೆದ್ದು ಕೊಡ್ತಾರೆ ಇಂಡಿಯಾಗೆ. ಹಾಂ 200%. 200% ಪಕ್ಕನಾ? ಹಾಂ ಪಕ್ಕ. ಖಂಡಿತ ವಿನ್ ಆಗ್ತಾರೆ. ಹೇಗೆ ಹೇಳ್ತೀರಾ ಖಂಡಿತ? ಅಂದರೆ ಟೀಮು ತುಂಬ ಸ್ಟ್ರಾಂಗ್ ಇದೆ. IPL ಚೆನ್ನಾಗಿ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಎಲ್ಲ ಒಳ್ಳೆ ಪ್ರಾಕ್ಟೀಸ್ ಮ್ಯಾಚ್ ಆಗಿದೆ. ಅದಕ್ಕೋಸ್ಕರ ಅದು ಗೆಲ್ಲೋ ಚಾನ್ಸಸ್ 99% ಇದೆ. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ಅವರಿಂದ ಹೋಪ್ ಇದೆ ಇಂಡಿಯಾ. ಅವರಿಂದ ಅಂತಲ್ಲ, ಎಲ್ಲ ಟೀಮು ಒಂದಾಗಿ ಆಡಿದ್ರೆ ಗ್ಯಾರಂಟಿ ವಿನ್ ಆಗ್ಬೋದು. ಅವರೊಬ್ಬರ ಮೇಲೆ ನಂಬ್ಕೊಂಡ್ರೆ ಆಗಲ್ಲ, ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಬೇಕು. ಬೌಲರ್ IPL ಅಲ್ಲಿ ಏನು ಮಿಸ್ ಆಯಿತು? ಅದು IPL ಅಲ್ಲಿ ಎಲ್ಲರಿಗೂ ಒಳ್ಳೆ ಪ್ರಾಕ್ಟೀಸ್ ಆಗಿದೆ ಚೆನ್ನಾಗಿ. ಸೊ ಈಗ ಎಂಥ ಟಫ್ ಮ್ಯಾಚ್ ಇದ್ರೂ ಹ್ಯಾಂಡ್ಲ್ ಮಾಡ್ಕೊಂಡು ಗೆಲ್ತಾರೆ. ಹಾಗಾಗಿ ಈ ಸಲ ವರ್ಲ್ಡ್ ಕಪ್ಪಲ್ಲಿ T20 ನಮ್ಮದೇ. ಇಂಡಿಯಾ ಟೀಮ್ ನಮ್ಮದೇ ಇರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆಯಲ್ಲ IPL ಅಲ್ಲಿ, ಅದಕ್ಕೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಬೇರೆ ಟೀಮ್ಗಳಿಗೆ ಅಷ್ಟು ಪ್ರಾಕ್ಟೀಸ್ ಆಗಿಲ್ಲ. ಸೊ ಇಲ್ಲಿ ಅವರು ಬಂದು ಆಡಿದ್ದಾರೆ ಎಲ್ಲ ಫಾರಿನ್ ಪ್ಲೇಯರ್ಸು. ನಮ್ಮ ಪ್ಲೇಯರ್ಸು ಅವ್ರಿಗಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಗ್ಯಾರಂಟಿ ವಿನ್ ಆಗ್ತಾರೆ. ಅಂದರೆ ಬೇರೆ ಟೀಮ್ಗಿಂತ ಇಂಡಿಯಾ ಬೆಟರ್. ಇಂಡಿಯಾ ಬೆಟರ್. ಈಗಿರೋ ಫಾರ್ಮಲ್ಲಿ ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ, ಒಳ್ಳೆ ಫಾರ್ಮಲ್ಲಿದ್ದಾರೆ. ಗೆಲ್ಲೋ ಚಾನ್ಸ್ ಇದೆ 100%. ಇದೆ ಬಟ್ KL ರಾಹುಲ್ನು ಹಾಕೋಬೇಕಾಗಿತ್ತು. ಏನಷ್ಟು ಕ್ಲಾರಿಟಿಲಿ ಹೇಳ್ತೀರಾ ಇದೆ ಅಂತ? ಇದೆ ಬಟ್ ಅಂದರೆ KL ರಾಹುಲ್ನ ಹಾಕೋಬೇಕಾಗಿತ್ತು. ಫೇವ್ರೇಟ್ ಪ್ಲೇಯರ್ ಇದ್ದ. ಬಟ್ ಕೊಹ್ಲಿ ಎಲ್ಲ ಇದ್ದಾರೆ, ಚೆನ್ನಾಗಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೋಪ್ ಇದೆಯಾ? ಹೋಪ್ ಇದೆ. ಬಟ್ RCB ಈ ಸಲ ಪ್ಲೇ ಆಫಿಗೆ ಬಂದು ಹೋಗ್ಬಿಟ್ಟು ಅದು ನೆಕ್ಸ್ಟ್ ಇಯರ್ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಸಲ ಮುಂದಿನ ಸಲ ಕಪ್ ನಮ್ಮದು. ಇಂಡಿಯಾದ ಬಗ್ಗೆ ಹೇಳೋದಾದ್ರೆ ಇಂಡಿಯಾ ಗೆಲ್ತಾರೆ. ಇಂಡಿಯಾ ಟೀಮ್ ಸ್ಟ್ರಾಂಗ್ ಇದೆಯಾ? ಅದೇ ಸ್ಟ್ರಾಂಗ್ ಇದೆ ಬಟ್ ಅದೇ ನೋಡೋಣ ಟ್ರೈ. ಫೇವ್ರೆಟ್ ಪ್ಲೇಯರ್ ಯಾರು? ಕೊಹ್ಲಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಬ್ಬರು. ಅದು KL ರಾಹುಲ್ ಇರಬೇಕಾಯ್ತು. ಕನ್ನಡ ಪ್ಲೇಯರ್ ಇದ್ದಿದ್ರೆ ಖುಷಿ ಆಗುತ್ತೆ. ಬಟ್ ಬರೋಲ್ಲ, ಗೆಲ್ತಾರೆ. ನಿಮ್ಮ ಪ್ರಕಾರ ಈ ಸಲ ವರ್ಲ್ಡ್ ಕಪ್ ನಮಗೆ? ಅನ್ಕೋತೀನಿ. ಎಕ್ಸ್ಪೆಕ್ಟ್ ಮಾಡೋಣ, ಪ್ರೇ ಮಾಡೋಣ ದೇವ್ರ ನಮ್ದಾಗಿರಲಿ ಅಂತ ಅಷ್ಟೇ. Beat Plus Karnataka.